ನಮ್ಮ ನಮ್ಗೆ ನೋಡಿ, ನಾನು ಇವಾಗ ಕಾಂಗ್ರೆಸ್ ಆಗಿರ್ಬೋದು, ಇನ್ನೊಬ್ಬ ಬಿಜೆಪಿ, ಅದಲ್ಲ ವಿಷಯ. ಇಂಟರ್ನ್ಯಾಷನಲ್ ಲೆವೆಲ್ ನೋಡುವಾಗ ನಮ್ಮ ಮೋದಿ ಅವರನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕೆಂದ್ರೆ ನಮ್ಗೆ ಬಾಯಿಯಲ್ಲಿ ಹೀಗೆ ಅಂಗಡಿಯ ಜಗಡಿಯಲ್ಲಿ ಕೂತು ಮಾತಾಡ್ಲಿಕ್ಕೆ ಸುಲಭ, ಅವನನ್ನು ಬೈಬೇಕು ಇವನನ್ನು ಬೈಬೇಕು ಅಂತ. ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಬ್ಯಾಲೆನ್ಸ್ ಆಗಿ ಹೋಗುವುದಿದೆಯಲ್ಲ, ಆ ಒಂದು ಏನು ಹೋಗಿರುವುದರಲ್ಲಿ ಯಾವ ತರ ಅಂತಾರಾಷ್ಟ್ರೀಯ ನಾಯಕರ ಜೊತೆ, ಬೇರೆ ರಾಷ್ಟ್ರಗಳ ಪ್ರೈಮ್ ಮಿನಿಸ್ಟರ್ ಜೊತೆ ಇರ್ತಾರೆ, ಅದನ್ನು ನಮ್ಮ ಮೋದಿ ಅವರು ಬಹಳ ಚಾಣಾಕ್ಷದ ಕ್ಷಣದಿಂದ ಇಷ್ಟರವರೆಗೆ ನಿಭಾಯಿಸಿದ್ದಾರೆ ಅಂತ ಹೇಳ್ಬಹುದು. ನೀವು ನೋಡಿ, ನಮ್ಮ ವೀಕ್ಷಕರ ಗಮನಕ್ಕೆ ಸಫಾನ್ ಅವರೇ ನಾನು ಹೇಳ್ತಾ ಇರೋದು, ನೀವು ಅನುಭವದಿಂದ ಮಾತನಾಡ್ತಾ ಇರೋದು ಇದು. ನೀವು ಬೇರೆ ದೇಶಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕಣ್ಣಾರೆ ಕಂಡು ಅನುಭವಿಸಿ ಮಾತನಾಡ್ತಿರೋದು. ಇದು ಮೋದಿ ಬಿಜೆಪಿ ಅವರು ಅಂತ ಆಗ್ಲಿ ಅಥವಾ ಯಾವುದೋ ಒಂದು ಪಕ್ಷದ ಮುಖಂಡರು ಅಂತ ಆಗ್ಲಿ ಅಲ್ಲ, ದೇಶದ ಒಬ್ಬ ಪ್ರಧಾನಿಯಾಗಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ನಿಮಗೆ ಸಮಾಧಾನ ಇದೆ ಅಂತ. ನಾನು ಯಾವ ತರ ಅಂತ ಹೇಳಿದ್ರೆ, ನಾವು ಗಲ್ಫ್ ಅಲ್ಲಿ ಆಗಿರ್ಬೋದು, ಊರಲ್ಲಿ ಆಗಿರ್ಬೋದು, ಹಿಂದೂ ಮುಸ್ಲಿಂ, ನಾವು ನಮ್ಮ ಸ್ನೇಹಿತರಿಗೆ ತುಂಬಾ ಹಿಂದೂ ಫ್ರೆಂಡ್ಸ್ ಇದ್ದಾರೆ, ನನಗೆ ತುಂಬಾ ಕ್ರಿಶ್ಚಿಯನ್, ಒಂದೇ ತಟ್ಟೆಯಲ್ಲೆಲ್ಲ ಊಟ ಮಾಡುವರು ನಾವು. ನಮ್ಗೆ ಅಂತ ಮೆಂಟಾಲಿಟಿ ಬಂದೇ ಇಲ್ಲ, ಬರುವುದೂ ಇಲ್ಲ. ಅದು ಬಂದ್ರೆ ಮನುಷ್ಯನೇ ಅಲ್ಲ. ಆಕ್ಚುಲಿ ನಾನು ಪೊಲಿಟಿಕಲಿ ಮಾತಾಡಲ್ಲ, ಪೊಲಿಟಿಕಲಿ ಮಾತನಾಡೋದು ವೇಸ್ಟ್. ಅದು ಆಕ್ಚುಲಿ ಫ್ಯಾಕ್ಟ್ ಮಾತಾಡ್ಬೇಕು. ನನ್ಗೆ ಮತ್ತೆ ಬ್ಯಾಲೆನ್ಸ್ ಮಾತನಾಡಿ ಕೂಡ ನನ್ಗೆ ಗೊತ್ತಿಲ್ಲ. ಸೊ ನಮ್ಗೆ ಇವಾಗ ನೋಡಿ, ಮಿಸೈಲ್ಗಳು ತಲೆ ಮೇಲೆ ಹಾರಾಡ್ತಾ ಇದೆ, ಏನೆಲ್ಲ ತುಂಬಾ ಬೇರೆ ಕಂಟ್ರಿ ಅವರೆಲ್ಲ ಇಲ್ಲಿದ್ದಾರೆ, ಪಾಕಿಸ್ತಾನಿಗಳಿದ್ದಾರೆ, ಬಾಂಗ್ಲಾದೇಶಿಗಳಿದ್ದಾರೆ, ಶ್ರೀಲಂಕನ್ ಇದ್ದಾರೆ. ಸೊ ಎಲ್ಲರಿಗಿಂತ ಸ್ವಲ್ಪ ಕಾನ್ಫಿಡೆಂಟ್ ಆಗಿರುವುದು, ಸ್ವಲ್ಪ ವಿಶ್ವಾಸದಿಂದ ಇರುವುದು ನಾವು. ಯಾಕೆ ಗೊತ್ತಾ, ನಮ್ಮ ದೇಶ ಬೇರೆ ದೇಶಗಳ ಜೊತೆ ಇಟ್ಟುಕೊಂಡಿರುವಂತಹ ಸಂಬಂಧದಿಂದ ಆ ಕಾನ್ಫಿಡೆಂಟ್ ಇವಾಗ ನಮ್ಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನೋಡಿ, ನಮ್ಗೆ ಏನಾದ್ರೂ ಆದ್ರೆ ನಮ್ಮ ಮೋದಿ ಅವರಾಗಿರ್ಬೋದು, ನಮ್ಮ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ರಕ್ಷಣಾ ಸಚಿವರಾಗಿರ್ಬೋದು, ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಮತ್ತೆ ಆರತಿ ಕೃಷ್ಣರವರು ಕೂಡ ಇದ್ದಾರೆ. ಸೊ ಇವರೆಲ್ಲ ಸೇರಿಕೊಂಡು ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾರೆ ಅನ್ನುವಂತ ಒಂದು ಧೈರ್ಯಗಾರಿಕೆ ನನ್ಗಿದೆ. ಮತ್ತೆ ಇಂಟರ್ನ್ಯಾಷನಲ್, ನಾನು ಆವಾಗ ಹೇಳಿದಾಗೆ, ಅಲ್ಲಿ ಅವರ ಜೊತೆ ಈ ತರ ಇರ್ಬೇಕಿತ್ತು, ಇವರ ಜೊತೆ ಈ ತರ ಇರ್ಬೇಕು ಅಂತ ನಾವು ಬಾಯಲ್ಲಿ ಮಾತನಾಡಬಹುದು. ನಮ್ಮ ಪ್ರಧಾನಿಗಳು ಯಾಕೆ ಹಾಗೆ ಹೀಗೆ ಅಂತ. ಏನು ಇವಾಗ ನಮ್ಮ ದೇಶದ ಪ್ರಧಾನಿಗಳಿದ್ದಾರೆ, ಅವ್ರು ಮಾಡಿರೋದು ಅಕ್ಷರಸ, ಅವ್ರು ಹೇಗಿರ್ಬೇಕು ಅದೇ ತರ, ಹೇಗಿರ್ಬೇಕಿತ್ತು ಅದೇ ತರ ಅವ್ರು ಇದ್ದಾರೆ ಅಂತ ಹೇಳ್ಬಹುದು. ರೈಟ್ ಸರ್, ಮಾತಾಡ್ತೀನಿ. ನಮ್ ಜೊತೆಯಲ್ಲಿ ಪಿ.ವಿ. ಹರಿ ಸರ್, ಕರ್ನಲ್ ಪಿ.ವಿ. ಹರಿ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ವಿಕ್ಕಾಗಿ ಅಜಿತ್ ಅವ್ರ ಹತ್ರ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಂಡು ನಿಮಗೆ ಪ್ರಶ್ನೆ ಕೇಳ್ತೀನಿ. ಹರಿ ಸರ್, ಕೈಂಡ್ಲಿ ಸ್ಟೇ ವಿತ್ ಅಸ್. ಅಜಿತ್ ಅವರೇ, ಇಸ್ರೇಲ್ನ ಒಪೋಸಿಷನ್ ಲೀಡರ್ ನ್ಯಾಷನಲ್ ಮೀಡಿಯಾ ಒಂದಕ್ಕೆ ರಿಯಾಕ್ಟ್ ಮಾಡ್ತಿದ್ದನ್ನ ನಾನು ಗಮನಿಸ್ತಾ ಇದೆ. ತುಂಬಾನೇ ನಾವು ಜರ್ನಲಿಸ್ಟ್ಗಳ್ದೇ ಅಲ್ವಾ, ನಾವು ಪ್ರೊವೋಕೇಟಿವ್ ಆಗಿ ಪ್ರಶ್ನೆ ಕೇಳೋ ಪ್ರಯತ್ನವನ್ನ ಕೆಲವೊಂದು ಬಾರಿ ಮಾಡ್ಬಿಡ್ತೀವಿ. ನಾನು ಆ ತಪ್ಪನ್ನ ಒಪ್ಕೊಳ್ತಾ ಪ್ರಶ್ನೆ ಕೇಳ್ತಿದ್ದೀನಿ. ಎಷ್ಟೇ ಬಾರಿ ಕೇಳಿದ್ರು ಕೂಡ, ಅಂದ್ರೆ ನಿಮಗೆ ಪೊಲಿಟಿಕಲ್ ಡಿಫರೆನ್ಸ್ ಇತ್ತು ನೆತನ್ಯಾಹು ಜೊತೆಯಲ್ಲಿ, ಈಗಿನ ಡಿಸಿಷನ್ ಅನ್ನ ನೀವು ಖಂಡಿಸ್ತೀರಾ ಅಂತ ಎಷ್ಟೇ ಬಾರಿ ಪ್ರಶ್ನೆ ಕೇಳಿದ್ರು ಕೂಡ, ದೇಶವಾಗಿ ಯುದ್ಧದ ಪರಿಸ್ಥಿತಿಯಲ್ಲಿರುವಾಗ ನಮ್ಮ ರಾಜಕೀಯ ವೈಷಮ್ಯವನ್ನ, ಭಿನ್ನಾಭಿಪ್ರಾಯವನ್ನ ಪಕ್ಕಕ್ಕಿಟ್ಟು ನಾವು ದೇಶವನ್ನ ಬೆಂಬಲಿಸ್ತಿದ್ದೀವಿ ಅಂತ ಹೇಳಿ. ಇನ್ನು ನಾವು ದೇಶ ಯುದ್ಧದಲ್ಲಿ ಇಲ್ಲದೆ ಹೋದ್ರೂ ಕೂಡ ಐಕ್ಯತೆ ಅನ್ನೋದು ಪೊಲಿಟಿಕಲಿ ತುಂಬಾ ರೇರ್ ಅನ್ನಿಸ್ತಾ ಇದೆಯಾ ಅಂತ ಭಾರತದಲ್ಲಿ? ಇದು ವಿರೋಧ ಪಕ್ಷದಲ್ಲಿ ಯಾರು ಇರ್ತಾರೆ ಅನ್ನೋದು ಮ್ಯಾಟರ್ ಆಗ್ತದೆ. ಈಗ ನಮ್ಮ ಅತಿಥಿಗಳು ಹೇಳಿದ್ರು, F-15 ಫೈಲ್ಸ್ನ ಮರೆಮಾಚಲಿಕ್ಕಾಗಿ ಈ ಯುದ್ಧವನ್ನು ಮಾಡಿಸ್ತಾ ಇದ್ದಾರೆ ಅಂತ. ಆದರೆ ಅವ್ರಿಗೆ ಒಂದು ಸತ್ಯ ಗೊತ್ತಿಲ್ಲ, ಇಸ್ರೇಲ್ನ ವಿರೋಧ ಪಕ್ಷದ ನಾಯಕರೊಬ್ಬರ ಹೆಸರು F-15 ಫೈಲ್ನಲ್ಲಿ ಅತ್ಯಂತ ಹೆಚ್ಚು ಮತ್ತು ಕಷ್ಟಕರವಾಗಿ ಸಿಕ್ಕಾಕೊಂಡಿದೆ. ನಿಜವಾಗ್ಲೂ ಇಸ್ರೇಲ್ನ ಅಧ್ಯಕ್ಷರಿಗೆ F-15 ಫೈಲ್ನ ವಿಚಾರದಲ್ಲಿ ರಾಜಕಾರಣ ಮಾಡಬೇಕಿತ್ತು ಅನ್ನುವ ವಿಚಾರ ಇದ್ದಿದ್ರೆ ಇದು ಇರಾನ್ ಮೇಲೆ ದಾಳಿ ಮಾಡ್ಲಿಕ್ಕೆ ಸರಿಯಾದ ಸಮಯವೇ ಅಲ್ಲ. ಆದರೆ ಅವರಿಗೆ ತಮ್ಮ ಆಂತರಿಕ ರಾಜಕಾರಣಗಳಿಗಿಂತ ದೇಶದ ಹಿತ ಮುಖ್ಯ ಆಯಿತು. ಹೀಗಾಗಿ ಅವರು ಅದನ್ನು ಮಾಡ್ತಿದ್ದಾರೆ. ದುರಾದೃಷ್ಟವಶಾತ್ ನಮ್ಮಲ್ಲಿ ಇವತ್ತು ಕಾಂಗ್ರೆಸ್ ಸೇರಿದಂತೆ ಇಂಡಿ ಒಕ್ಕೂಟಗಳ ಅನೇಕ ರಾಜಕೀಯ ಪಕ್ಷಗಳಿಗೆ ಅವರಿಗೆ ದೇಶ ಹಿತ ಅನ್ನೋದು ಏನು ಅನ್ನೋದು ಸಂಪೂರ್ಣವಾಗಿ ಮರೆತು ಹೋಗಿದೆ. ಇದು ದುರಂತ. ಬಟ್ ಆಗ್ಲೇ ನಮ್ಮ ರವಿ ಜೋಶಿ ಸರ್ ಹೇಳ್ತಿದ್ರು, ನಮ್ಮ ಒಪಿನಿಯನ್ ಅನ್ನ ಹಂಚ್ಕೊಳ್ಳಿಕ್ಕೆ, ನಮ್ಮ ಅನಿಸಿಕೆಯನ್ನ, ಅಭಿಪ್ರಾಯವನ್ನ ಹಂಚ್ಕೊಳ್ಳಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ಇರಾನ್ ನಮ್ಮ ಶತ್ರು ದೇಶ ಏನಲ್ಲ. ಹಾಗಾಗಿ ಇರಾನ್ನ ಒಬ್ಬ ಲೀಡರ್ ಅನ್ನ, ಅದರಲ್ಲೂ ಕೂಡ ಅಫಿಷಿಯಲಿ ಯುದ್ಧ ಘೋಷಣೆಗೆ ಮುಂಚೆನೆ ಹೋಗಿ ಅಟ್ಯಾಕ್ ಮಾಡಿ ಸಾಯಿಸಿದ್ದು ಖಂಡನೀಯ ಅಂತ ಹೇಳಿ ಕಾಂಗ್ರೆಸ್ಗೆ ಅನ್ಸಿರಬಹುದು. ಕಾಂಗ್ರೆಸ್ಸಿಗೆ ಅನ್ಸಲಿ, ಆದರೆ ಕಾಂಗ್ರೆಸ್ಸಿಗೆ ಇವತ್ತು ಬೇರೆ ವಿಚಾರಗಳ ಬಗ್ಗೆಯೂ ಬಹಳ ಮಾತಾಡೋದಿದೆ. ಅವರಿಗೆ ಯಾಕೆ ಬಂಗಾಳದಲ್ಲಿ ಹಿಂದೂಗಳನ್ನ ಕೊಂದಾಗ ಈ ಥರದ ಅನಿಸಿಕೆಗಳು ಬರಲಿಲ್ಲ? ಅದೇ ರೀತಿ ಗಾಜಾದಲ್ಲಿ ಈಗ ಈ ಎಲ್ಲದಕ್ಕೂ ಮೂಲ ಕಾರಣ ಯಾವುದು? ಈ ಇಡೀ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನು ಅಥವಾ ಇರಾನ್ ಜಗಳದಲ್ಲಿ ಮೂಲ ಕಾರಣ ಏನು? ಪ್ಯಾಲೆಸ್ತೈನ್ ಅವರು ಯಾವುದು ಇಸ್ರೇಲ್ನ ಒಳಗೆ ನುಗ್ಗಿ ಅವರ 200-250 ಜನಸಾಮಾನ್ಯರನ್ನ, ಹೆಣ್ಣು ಮಕ್ಕಳನ್ನ ಹೊತ್ಕೊಂಡು ಹೋಗಿ ಅವರ ಮೇಲೆ ಬರ್ಬರವಾದ ಕೃತ್ಯ ಮಾಡಿಸಿ ಅವರನ್ನ ಅತ್ಯಾಚಾರ ಮಾಡಿ ಹಮಾಸ್ ಉಗ್ರಗಾಮಿಗಳು ಯಾರೇ ಇರಲಿ, ಅವ್ರು ಯಾರು ಮಾಡಿದ್ದಾರೆ
ಅಲ್ಲಿಂದ ಪ್ರಾರಂಭ ಆಯ್ತಲ್ಲ. ಇವ್ರು ಯಾರು ಕೂಡ ಅದನ್ನ ಇವತ್ತಿನವರೆಗೆ ಖಂಡನೆ ಮಾಡಲಿಲ್ಲ. ಇವ್ರಿಗೆ ಹೇಗೆ ಅಂದ್ರೆ ಇವ್ರಿಗೆ ಏನ್ ಹೇಳಬೇಕು ಅನ್ಸ್ತದೋ ಅದನ್ನ ಹೇಳುತ್ತಾರೆ. ಕಾಂಗ್ರೆಸ್ ಇವತ್ತು ಏನಿಲ್ಲ, ಡೊಮೆಸ್ಟಿಕ್ ವೋಟ್ ಬ್ಯಾಂಕ್ ಅನ್ನು ಅಪೀಸ್ ಮಾಡ್ತಾ ಇದೆ. ಅದು ಬಿಟ್ರೆ ಅವರಿಗೆ ಇರಾನ್ ಮೇಲೂ ಕಾಳಜಿ ಇಲ್ಲ, ಪ್ಯಾಲೆಸ್ತೇನಿಯನ್ ಮೇಲೂ ಕಾಳಜಿ ಇಲ್ಲ, ಯಾರ ಮೇಲೂ ಕಾಳಜಿ ಇಲ್ಲ. ಆದ್ರೆ ನಮ್ಮ ದೇಶದ ಮುಸಲ್ಮಾನರು ಇವತ್ತು ಕಾಂಗ್ರೆಸ್ನವರ ಆಟಕ್ಕೆ ಸಿಕ್ಕಿ ಅವ್ರು ಏಮಾರಬಾರ್ದು ಅನ್ನೋದು ನಮ್ಮ ಆಶಯ. ನಿಜ ಅನುಮಾನ ಬರುತ್ತಲ್ಲ ಪಾಷಾ ಸರ್, ಯಾಕೆಂದ್ರೆ ನೋಡಿ ಢಾಕಾದಲ್ಲಿ ಹಿಂದೂಗಳ ಮೇಲೆ ಆಗಬಾರ್ದ ರೀತಿಯಲ್ಲಿ ಹಿಂಸಾಚಾರಗಳಾದಾಗ ಯಾರು ಪ್ರೊಸೆಷನ್ ಮಾಡಲಿಲ್ಲ, ರ್ಯಾಲಿ ಮಾಡಲಿಲ್ಲ. ಹಮಾಸ್ನವರು ಬಂದು ಇಸ್ರೇಲ್ನಲ್ಲಿ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದಾಗ ಯಾರು ಇಲ್ಲಿ ಕರ್ನಾಟಕದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ರಿಚ್ಮಂಡ್ ಸರ್ಕಲ್ನಲ್ಲಿ ಪ್ರತಿಭಟನೆಗಳನ್ನ, ಖಂಡನೆಗಳನ್ನು ವ್ಯಕ್ತಪಡಿಸಲಿಲ್ಲ. ಎಲ್ಲ ಬಿಟ್ಟಾಕಿ ಸರ್, ಅಫ್ಘಾನಿಸ್ತಾನದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಸರ್, ಪುಟ್ಟ ಪುಟ್ಟ ಮಕ್ಕಳನ್ನ ಪಾಕಿಸ್ತಾನ ಬಲಿ ಪಡೆದಾಗ್ಲೂ ಕೂಡ ರ್ಯಾಲಿ ಹೋಗ್ಲಿಲ್ಲ. ಈಗ ವಿಶೇಷ ಕಾಳಜಿ ಯಾಕೆ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಅಂತ ಪಾಷಾ ಸರ್. ಹಮಾಸ್ ಮತ್ತು ಫಲಸ್ತೀನು, ಹಮಾಸ್ ಮಾಡಿದ ತಪ್ಪಕ್ಕೆ ಫಲಸ್ತೀನು 80,000 ಮಕ್ಕಳಿಗೆ ಸಾಯಿಸಿದ. ಅದೂ ಇದಲ್ಲ ನೋಡಿ. ಆ ಥರ ನೋಡಿದ್ರೆ ಎಷ್ಟು ಇದಿದೆ. ಇನ್ನೊಂದು ಏನಂದರೆ ನೋಡಿ, ನಮಗೆ ಈಗ ನಮ್ಮ ದೇಶಕ್ಕೆ ನಮಗೆ ಒಂದು ಹೆಮ್ಮೆ ಇದೆ, ನಾವು ಇದು ಮಾಡಬೇಕು. ಆದರೆ ಏನಾಗಿದೆ, ಕೆಲವು ಜನ ಈ ಕಡೆ ಆ ಕಡೆ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರೊವೋಕ್ ಮಾಡಿಬಿಟ್ಟು ಅದಕ್ಕೆ ಜಾಸ್ತಿ ಇದು ಮಾಡಿದ್ವಿ, ಇದು ತೋರ್ಸಕ್ಕೆ ಹೋಗ್ತಾ ಇದ್ದಾರೆ. ಈಗ ಶತ್ರು ದೇಶ ಇದ್ದರೆ ನಾವು ಅದನ್ನು ಸಮರ್ಥನೆ ಮಾಡಿದ್ರೆ ಅದು ತಪ್ಪು ಮೇಡಮ್. ಅದು ಮಿತ್ರ ದೇಶ. ಯಾಕಂದರೆ ಆ ಕಾಲದಿಂದ ನಮ್ಮ ಜೊತೆಯಲ್ಲಿ ಇರೋದು, ನಮ್ಮ ಬಿಸ್ನೆಸ್ನಲ್ಲಿ ಇರೋದು ಎಲ್ಲ. ನಾನು ಹೋಗಿದ್ದೀನಿ ಅಲ್ಲಿ ನೋಡಿ. ಇನ್ನೊಂದು ಮಾತು, ಈ ಮಾತು ನಮ್ಮ ಅಜಿತ್ ಅವ್ರು ಹೇಳ್ತಾರೆ. ಆ ಮಾತು ನೋಡಿದ್ರೆ ಏನಂದರೆ, ನಾನು ಇರಾನ್ ಹೋಗಿದ್ದೀನಿ, ಇರಾಕು ಹೋಗಿದ್ದೀನಿ. ಅಲ್ಲಿ ಇರಾನ್ನಲ್ಲಿ ದೇವಸ್ಥಾನ ಸಿಕ್ಕತ್ತೆ. ಅದೇ ಇಸ್ರೇಲ್ನಲ್ಲಿ ಹುಡುಕಿ ನೋಡೋಣ, ಒಂದು ದೇವಸ್ಥಾನ ಸಿಕ್ಕತ್ತೆ ಏನು? ಕಟ್ಟರು ಹಿಂದೂಗಳಿಗಾಗಲಿ ಮುಸಲ್ಮಾನ್ಗಾಗಲಿ ಅವರು ಅಗೇನ್ಸ್ಟ್ ಇಸ್ರಾಯೇಲು. ಅವ್ರದ್ದು ಇದೇ ಬೇರೆ ಇದೆ ಮೇಡಮ್. ಮನುಷ್ಯನಿಗೆ ಸಾಯಿಸಬೇಕು, ಇಷ್ಟು ಇದು ಕಡಿಮೆ ಮಾಡಬೇಕು, ಆಮೇಲೆ ಅವ್ರದ್ದು ಇದು ಬರುತ್ತೆ ಅಂತ ಒಂದು ಇದಿದೆ ಅವ್ರದ್ದು. ಅವರು ಹಿಂದೂ ಮುಸಲ್ಮಾನ್ ಏನು ನೋಡಲ್ಲ. ಈಗ ನೋಡಿ, ಅಮೇರಿಕಾ ಬಂದು ಅಮೇರಿಕಾ ಆಗಲಿ, ಇಸ್ರಾಯೇಲ್ ಆಗಲಿ, ಪಾಕಿಸ್ತಾನ ಆಗಲಿ, ಈಗ ಅಮೇರಿಕಾ ಈಗ ಫ್ರೆಂಡ್ಶಿಪ್ ಇದೆ ನಮಗೆ, ಇಸ್ರಾಯೇಲ್ ಈಗ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನ ನಮ್ಮ ಶತ್ರು ದೇಶ ನೋಡಿ. ಈಗ ಈ ಪಾಕಿಸ್ತಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾರು? ಇರಾನ್ನವರು ಪಾಕಿಸ್ತಾನ್ಗೆ ವಾರ್ನಿಂಗು. ಅಲ್ಲಿ ಏನನ್ನ ಒಂದು ಇದಾದ್ರೆ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಗೆ ಖುಷಿ ಆಗತ್ತೆ, ಮಾಡ್ಲಿ, ಅವರು ನಾವು ಸಪೋರ್ಟ್ ಮಾಡ್ತೀವಿ, ನಮ್ಗೆ ಒಂದು ಇದಿದೆ. ಆದ್ರೆ ನೋಡಿ, ಈಗ ಸೌದಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಮೇಲೆ ಅವ್ರು ದಾಳಿ ಮಾಡ್ತಾ ಇರೋದು ಭಾರತದ ಮೇಲೆ ಪ್ರೀತಿಯಿಂದ ಅಲ್ಲ. ಇದೇ ಭಾರತದ ಮುಸಲ್ಮಾನರು ಯಾವಾಗ ಖುಮೇನಿ ಅಂತವರು ಕಾಶ್ಮೀರದ ಸಂದರ್ಭದಲ್ಲಿ ಭಾರತ ವಿರುದ್ಧ ಹೇಳಿಕೆ ಕೊಟ್ಟಾಗಲೂ ಯಾರು ಖಂಡನೆ ಮಾಡ್ಲಿಲ್ಲ. ಹಾಗೂ ಅವರಿಗೆ ಭಾರತದ ಪ್ರೀತಿ ಕಾಣಲಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೇನೆ, ಇವರು ದೇವಸ್ಥಾನದ ವಿಚಾರಕ್ಕೆ ಬಂದ್ರು. ತೆಹರಾನ್ ನಲ್ಲಿ ಸುನ್ನಿಗಳಿಗೆ ಮಸೀದಿ ಕಟ್ಟೋದಕ್ಕೆ ಇಲ್ಲಿಯ ಖುಮೇನಿ ಪರ್ಮಿಷನ್ ಕೊಡಲ್ಲ. ನೀವು ಮಂದಿರ ಹೋಗ್ಲಿ, ತೆಹರಾನ್ ಒಳಗಡೆ ಸುನ್ನಿಗಳಿಗೆ ಮಸೀದಿ ಕೊಡೋದಕ್ಕೆ ಬಿಡೋದಿಲ್ಲ ಇವರು. ಆಮೇಲೆ ಇವರು ಭಾರತದಲ್ಲಿ ಈಗ ಹೇಳ್ತಾರಲ್ಲ, ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರು ಅಂತ ಹೇಳ್ತಾರಲ್ಲ, ಖಮೇನಿ ಅವರು ಇರಾನ್ ಈ ದೇಶದಲ್ಲಿ ಕೇವಲ ಖುಮೇನಿ ಮೇಲೆ ಅತ್ಯಾಚಾರ ಸುನ್ನಿಗಳನ್ನ ಮಾತ್ರ, ಇದು ಮಾಡಿದಾರಲ್ಲ, ಸುನ್ನಿ ಮುಸಲ್ಮಾನರ